ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಕೂಲ್ ಯೂನಿಫಾರ್ಮ್ ಡ್ರೆಸ್ ಯಾವ ರೀತಿ ನಾವು ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಸ್ಟಿಚಿಂಗ್ ವಿಡಿಯೋ ಕೂಡ ತೋರಿಸ್ಕೊಡ್ತೀನಿ. ನೋಡಿ, ಇದು ಬಂದು ಪ್ಯಾಂಟ್ ಪೀಸು, ಇದು ಬಂದು ಡ್ರೆಸ್ಗೆ. ಈಗ ಫಸ್ಟ್ ನಾವು ಪ್ಯಾಂಟ್ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು ತೋರಿಸ್ತಾ ಇರೋ ಕಟಿಂಗ್ ಬಂದು ಪಂಜಾಬಿ ಪ್ಯಾಂಟ್ ಕಟಿಂಗು. ಸ್ಟ್ರೈಟ್ ಪ್ಯಾಂಟ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಪಂಜಾಬಿ ಪ್ಯಾಂಟ್ ಅನ್ನೋದು ಕಂಫರ್ಟಬಲ್ ಆಗಿರುತ್ತೆ, ಹಾಗೆ ಬಾಳಿಕೆನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಪಂಜಾಬಿ ಪ್ಯಾಂಟ್ನ ಕಟಿಂಗ್ ಮಾಡಬೇಕಂದ್ರೆ ಫ್ಯಾಬ್ರಿಕ್ನ ಯಾವ ರೀತಿ ಫೋಲ್ಡ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಮಿಸ್ ಮಾಡಿದಿರಾ ಎಂಡ್ವರೆಗೂ ನೋಡಿ. ಫ್ಯಾಬ್ರಿಕ್ ಬಂದು ಇಲ್ಲಿ ನಮ್ಗೆ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 2 ಮೀಟರ್ಸ್ ಫ್ಯಾಬ್ರಿಕ್ ಅನ್ನೋದು ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿ 2 ಮೀಟರ್ಸ್ ಫ್ಯಾಬ್ರಿಕ್ ಅನ್ನೋದು ಕೊಟ್ಟಿದ್ದಾರೆ. ಫಸ್ಟ್ ಯಾವ ರೀತಿ ಫೋಲ್ಡ್ ನೋಡಿ, ಡಬಲ್ ಲೇಯರ್ ಅಲ್ಲಿ ಇದೆ. ಇದು ಫ್ಯಾಬ್ರಿಕ್ ರಾಂಗ್ ಸೈಡ್ ಅಲ್ಲಿ ನಾವು ಫ್ಯಾಬ್ರಿಕ್ ನ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಡಬಲ್ ಲೇಯರ್ ಅಲ್ಲಿ ಏನ್ ಫೋಲ್ಡ್ ಮಾಡ್ಕೊಂಡಿರ್ತೀವೋ ಅದನ್ನ ಮತ್ತೆ ಇನ್ನ ಒಂದು ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೇಕು. ನೋಡಿ, ಈ ರೀತಿ ಟೋಟಲ್ ಆಗಿ 4 ಲೇಯರ್ಸ್ ಆಗಿ ನಾವು ಫೋಲ್ಡ್ ಮಾಡ್ಕೊಂಡಿದ್ವಿ. ನೋಡಿ, ಫೋಲ್ಡಿಂಗ್ ಸೈಡ್ ಅನ್ನೋದು ಬಾಟಮ್ ಸೈಡ್ ಇರಬೇಕು. ನೋಡಿ, ಈ ಕಡೆ ಫೋಲ್ಡಿಂಗ್ ಅನ್ನೋದು ಬಾಟಮ್ ಸೈಡ್ ಇರೋ ತರನೇ ಫೋಲ್ಡ್ ಮಾಡ್ಕೋಬೇಕು ಫ್ಯಾಬ್ರಿಕ್. ಓಪನಿಂಗ್ಸ್ ಅನ್ನೋದು ಈ ಕಡೆ ಇದೆ. ನೋಡಿ, 4 ಲೇಯರ್ಸ್ ಓಪನಿಂಗ್ಸ್ ಅನ್ನೋದು ಈ ಕಡೆ ಇದೆ, ಫೋಲ್ಡಿಂಗ್ ಅನ್ನೋದು ಆ ಸೈಡ್ ಇದೆ. ಹಾಗೆ ಈ ಸೈಡ್ ಕೂಡ ಫೋಲ್ಡಿಂಗ್ ಅನ್ನೋದು ಇದೆ, ಓಪನಿಂಗ್ಸ್ ಅನ್ನೋದು ಈ ಸೈಡ್ ಇದೆ. ಈ ರೀತಿ ಫ್ಯಾಬ್ರಿಕ್ ನ ಫೋಲ್ಡ್ ಮಾಡ್ಕೋಬೇಕು. ಈ ಕಸ್ಟಮರ್ಗೆ ಬೇಕಾಗಿರೋ ಪ್ಯಾಂಟ್ ಲೆಂತ್ ಬಂದು 37, ಅವ್ರ ಹಿಪ್ ರೌಂಡ್ ಬಂದು 33 ಇಂಚಸ್ ಇದೆ. ಸೊ ಈ ಮೆಜರ್ಮೆಂಟ್ ಯಾವ ರೀತಿ ನಾವು ಪ್ಯಾಂಟ್ ಅನ್ನೋದು ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಒಂದು ಸ್ಟ್ರೈಟ್ ಲೈನ್ ಹಾಕೋಬೇಕು. ಫ್ಯಾಬ್ರಿಕ್ ಎಲ್ಲವೂ ಕೂಡ ಸಮನಾಗಿರ್ಬೇಕಲ್ವಾ, ಅದಕ್ಕೋಸ್ಕರ ನಾನೊಂದು ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ತಾ ಇದ್ದೀನಿ. ಈ ರೀತಿ ಈಗ ಫಸ್ಟ್ ಪ್ಯಾಂಟ್ ಲೆಂತ್ ನಮ್ಗೆ ಎಷ್ಟು ಬೇಕು, 37 ಬೇಕು. ಅದರಲ್ಲಿ ಬೆಲ್ಟ್ ಗೆ ಬಂದು ನಾನು ಎಷ್ಟು 7 ಇಂಚಸ್ ಅನ್ನೋದು ಯೂಸ್ ಮಾಡ್ತಾ ಇದ್ದೀನಿ ಬೆಲ್ಟ್ಗೋಸ್ಕರ. ಅಂದ್ರೆ 7 ಇಂಚಸ್ ಅನ್ನೋದು ಸ್ಟ್ಯಾಂಡರ್ಡ್. ಸೊ ಬೆಲ್ಟ್ ಗೆ ನಾನು 7 ಇಂಚಸ್ ತೆಗೆದಾಗ 37 ಅಲ್ಲಿ 7 ಮೈನಸ್ ಮಾಡಿದಾಗ 30 ಇಂಚಸ್ ನಮ್ಗೆ ಬಾಟಮ್ ಲೆಂತ್ ಅನ್ನೋದು ಬೇಕಾಗುತ್ತೆ. 30 ಇಂಚಸ್ಗೆ ಮೇಲ್ಗಡೆ ಬೆಲ್ಟ್ ಗೆ ಅಟ್ಯಾಚ್ ಮಾಡ್ಬೇಕಂದ್ರೆ ನಮ್ಗೆ ಅರ್ಧ ಇಂಚ್ ಮಾರ್ಜಿನ್ ಬೇಕು. ಮತ್ತೆ ಕೆಳಗಡೆ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಿ ಬಾಟಮ್ ಅಲ್ಲಿ ಕೂಡ 2 ಇಂಚಸ್ ಎಕ್ಸ್ಟ್ರಾ ತಗೋಬೇಕು. ಟೋಟಲ್ ಆಗಿ ಪ್ಯಾಂಟ್ ಲೆಂತ್ 37 ಅಲ್ಲಿ 7 ಇಂಚಸ್ ಮೈನಸ್ ಮಾಡಿದ್ರೆ 30 ಇರುತ್ತೆ. ಈ 30ಗೆ ಮೇಲ್ಗಡೆ ½ ಇಂಚ್ ಆಡ್ ಮಾಡ್ಕೊಂಡ್ರೆ 30.5, ಬಾಟಮ್ ಅಲ್ಲಿ 2 ಇಂಚಸ್ ಎಕ್ಸ್ಟ್ರಾ ಆಡ್ ಮಾಡ್ಕೋಬೇಕು. ಸೊ 30.5 ಇಂಚಸ್ಗೆ ಒಂದು ಮಾರ್ಕ್ ಅನ್ನೋದು ಮಾಡ್ಕೋಬೇಕು. ಫಸ್ಟ್ 30ವರೆಗೆ ನಮ್ಗೆ ಎಕ್ಸ್ಟ್ರಾ 2 ಇಂಚಸ್ ಅನ್ನೋದು ತಗೊಳ್ತಾ ಇದ್ದೀನಿ ನಾನಿಲ್ಲಿ. ಅದೇ ರೀತಿ ಫಸ್ಟ್ ಬಾಟಮ್ ಲೆಂತ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತೀವಿ, ಆಮೇಲೆ 2 ಇಂಚಸ್ ಎಕ್ಸ್ಟ್ರಾ ನಾವು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಕೂಡ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈ ರೀತಿ ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ನಾವು ಕ್ರಾಚ್ ಲೆಂತ್ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ನೋಡಿ, ಇವ್ರ ಹಿಪ್ ರೌಂಡ್ ಎಷ್ಟಿದೆ, 33 ಇದೆ. 33ನ ಡಿವೈಡೆಡ್ ಬೈ 4 ಮಾಡಿ ಎಷ್ಟು ಆಗುತ್ತೆ, 33 ಡಿವೈಡೆಡ್ ಬೈ 4 ಮಾಡಿದ್ರೆ 8.25 ಬರುತ್ತೆ. ಈ 8.25ಗೆ ಪ್ಲಸ್ 5 ಇಂಚಸ್ ಅನ್ನೋದು ಆಡ್ ಮಾಡಬೇಕು. ಟೋಟಲ್ ಆಗಿ ಇವ್ರ ಸೈಜ್ಗೆ 13.25 ಅನ್ನೋದು ಕ್ರಾಚ್ ಹೈಟ್ ಬರುತ್ತೆ. ಸೊ ಬೆಲ್ಟ್ ಅಲ್ಲಿ ನಮ್ಗೆ 7 ಇಂಚಸ್ ಅನ್ನೋದು ಮೈನಸ್ ಆಗುತ್ತೆ. ಇನ್ನ 13.25 ಅಲ್ಲಿ 7 ಇಂಚಸ್ ಬೆಲ್ಟ್ ಗೆ ಮೈನಸ್ ಆದ್ರೆ 6.25 ಅನ್ನೋದು ನಮ್ಗೆ ಇಲ್ಲಿ ಕ್ರಾಚ್ ಲೆಂತ್ ಬೇಕಾಗುತ್ತೆ. ಮೇಲ್ಗಡೆ ½ ಇಂಚ್ ಮಾರ್ಜಿನ್ ಮತ್ತೆ ಕೆಳಗಡೆ ಇಲ್ಲಿ ½ ಇಂಚ್ ಮಾರ್ಜಿನ್ ಅನ್ನೋದು ಆಡ್ ಮಾಡ್ಕೊಂಡು ಟೋಟಲ್ ನಾನು 8 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಕ್ರಾಚ್ ಪಾಯಿಂಟ್ ಬಂದು ನಾನು 8 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕೂಡ ನಮ್ಗೆ ಸೈಡ್ ಅಲ್ಲಿ ನೋಡಿ ಫ್ಯಾಬ್ರಿಕ್ ಅನ್ನೋದು ಸ್ಟ್ರೈಟ್ ಆಗಿಲ್ಲ ಅಂದ್ರೆ ಕಟ್ ಮಾಡ್ಕೊಂಡು ತೆಗಿಬೇಕಾಗುತ್ತೆ. ಹಂಗ ಲೈನ್ ಸೆಲ್ವೇಜ್ ಇದೆಯಲ್ವಾ, ಅದನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ನಮ್ಗೆ ಕ್ರಾಚ್ ಪಾಯಿಂಟ್ 8 ಇಂಚಸ್ ಅನ್ನೋದು ಕ್ರಾಚ್ ಪಾಯಿಂಟ್ ಅನ್ನೋದು ತಗೊಂಡಿದ್ದೀನಿ. ಇಲ್ಲಿಂದ 1 ಇಂಚ್ ಒಳಗಡೆಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇವ್ರಿಗೆ ಬೇಕಾಗಿರೋ ಬಾಟಮ್ ಲೂಸ್ ಬಂದು 6.5 ಇಂಚಸ್ ಅನ್ನೋದು ಬೇಕು.
ಅದಕ್ಕೆ 1/2 ಇಂಚ್ ಮಾರ್ಜಿನ್ ಅನ್ನೋದು ಆಡ್ ಮಾಡ್ತಾ ಇದ್ದೀನಿ. ಟೋಟಲ್ 7 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿಗೆ ಈ ಪಾಯಿಂಟ್ ಅನ್ನ ಸ್ಟ್ರೈಟ್ ಆಗಿ ಈ ರೀತಿ ಜಾಯಿನ್ ಮಾಡ್ಕೋಬೇಕು. ಈ ರೀತಿ ಇಲ್ಲಿ ಬಂದಾಗ ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ನಾವು ಲೈಟ್ ಆಗಿ ರೀತಿ ಶೇಪ್ ತಗೋಬೇಕು. ಈ ರೀತಿ ಈ ಬಿಡ್ತ್ ಅನ್ನೋದು ನಮ್ಗೆ ಎಷ್ಟಾದ್ರೂ ಇರ್ಲಿ ನಾವು ಯೂಸ್ ಮಾಡ್ಕೋಬಹುದು. ಈಗ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಬಾಟಮ್ ಕಟ್ ಮಾಡ್ಕೊಂಡ್ವಿ. ಇಟ್ಟು ಇಲ್ಲಿ ಈ ರೀತಿ ಒಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೊಳ್ಳಿ. ಕರೆಕ್ಟ್ ಆಗಿ ನಾವು ಫೋಲ್ಡ್ ಮಾಡಿ ಇಲ್ಲಿಗೆ ಈ ರೀತಿ ಸ್ಟಿಚ್ ಮಾಡಬೇಕು. ಈಗ ಬೆಲ್ಟ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ ಈ ಉಳಿದಿರುವಂತ ಫ್ಯಾಬ್ರಿಕ್ ಅಲ್ಲಿ ನಾವು ಬೆಲ್ಟ್ಗೋಸ್ಕರ ಕಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ 4 ಲೇಯರ್ಸ್ ಫ್ಯಾಬ್ರಿಕ್ ಅನ್ನೋದು ಇದೆ. ಇದರಲ್ಲಿ 1 ಲೇಯರ್ ಅಲ್ಲಿ ನಾನು ಬೆಲ್ಟ್ಗೋಸ್ಕರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಲ್ಟ್ಗೆ ವಿಡ್ತ್ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಸ್ಕೂಲ್ ಮಕ್ಕಳಿಗೆಲ್ಲ ನಾವು ಹಿಪ್ ರೌಂಡ್ಗೆ 4 ಇಂಚಸ್ ಲೂಸಿಂಗ್ ಅನ್ನೋದು ಕೊಟ್ಟರೆ ಸಾಕಾಗುತ್ತೆ, ಅಂದರೆ ಬೆಲ್ಟ್ ವಿಡ್ತನ್ನು ಕಟ್ ಮಾಡ್ಕೊಳ್ಳೋದಕ್ಕೆ. ಕಾಲೇಜ್ ಮಕ್ಕಳಿಗಾದರೆ ಅವ್ರ ಹಿಪ್ ರೌಂಡ್ ಏನಿರುತ್ತೋ ಅದಕ್ಕೆ ನಾವು 6 ಇಂಚಸ್ ಲೂಸಿಂಗ್ ಅನ್ನೋದು ಕೊಡಬೇಕು. ಒಂದು ವೇಳೆ ತುಂಬ ದಪ್ಪ ಇದ್ದರೆ ನಾವು 8 ಇಂಚಸ್ವರೆಗೂ ಲೂಸಿಂಗ್ ಅನ್ನೋದು ಕೊಡ್ಬೋದು. ಇನ್ನೂ ತುಂಬ ದಪ್ಪ ಇದ್ದಾರೆ ಅಂದರೆ ನಾವು ಮ್ಯಾಕ್ಸಿಮಮ್ 12 ಇಂಚಸ್ವರೆಗೂ ನಾವು ಹಿಪ್ಗೆ ಲೂಸಿಂಗ್ ಅನ್ನೋದು ಕೊಡ್ಬೋದು. ಈ ಕಸ್ಟಮರು ಸ್ವಲ್ಪ ಸಣ್ಣ ಇರೋದ್ರಿಂದ ನಾನು ಇವ್ರ ಹಿಪ್ ರೌಂಡ್ಗೆ 6 ಇಂಚಸ್ ಆ್ಯಡ್ ಮಾಡ್ತಾ ಇದ್ದೀನಿ. 33ಗೆ 6 ಇಂಚಸ್ ಲೂಸಿಂಗ್ ಆ್ಯಡ್ ಮಾಡಿದ್ರೆ 39 ಇಂಚಸ್ ಆಗುತ್ತೆ. ಈ 39 ಅನ್ನ ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ, 19.5 ಆಗುತ್ತೆ. ಯಾಕಂದ್ರೆ ಡಿವೈಡೆಡ್ ಬೈ 2 ಯಾಕೆ ಅಂದ್ರೆ ನೋಡಿ 2 ಲೇಯರ್ಸ್ ಅಲ್ಲಿ ಇದೆ ಫ್ಯಾಬ್ರಿಕ್ ಅನ್ನೋದು, ಅದಕ್ಕೋಸ್ಕರ 19. ಫೋಲ್ಡಿಂಗ್ ಸೈಡ್ ಇಂದ 19.5 ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ಬರ್ತಿದೆ 19.5 ಅನ್ನೋದು. ಪ್ಲಸ್ 1 ಇಂಚ್ ಅನ್ನೋದು ಮಾರ್ಜಿನ್ಗೋಸ್ಕರ, 1 ಇಂಚು ಸಿವಿಂಗ್ ಅಲವೆನ್ಸಸ್. ಈಗ ಲೆಂತ್ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂದ್ರೆ ನಾವು ಇಲ್ಲಿ ನಮ್ಗೆ ಈ ಕಡೆ ಸೆಲ್ವೇಜ್ ಅನ್ನೋದು ಬಂದಿರೋದ್ರಿಂದ ನಾಡನ್ನ ಹತ್ತಿಸ್ಕೊಳ್ಳೋದಕ್ಕೆ ನಾವು ಈ ರೀತಿ ಒಂದು ಫೋಲ್ಡಿಂಗ್ ಅನ್ನೋದು ತಗೊಂಡ್ರೆ ಸಾಕಾಗುತ್ತೆ. ಈ ರೀತಿ ಸೆಲ್ವೇಜ್ ಸಿಕ್ಕಿಲ್ಲ ಅಂದ್ರೆ ನೀವು 1.5 ಇಂಚ್ ಅನ್ನೋದು ಫೋಲ್ಡಿಂಗ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು ಎಕ್ಸ್ಟ್ರಾ. ಅಂದ್ರೆ ಅರ್ಧ ಇಂಚ್ ಫಸ್ಟ್ ಈ ರೀತಿ ಫೋಲ್ಡ್ ಮಾಡಿ ಆಮೇಲೆ 1 ಇಂಚಿಗೆ ಈ ರೀತಿ ಫೋಲ್ಡಿಂಗ್ ಅನ್ನೋದು ತಗೋಬೇಕಾಗುತ್ತೆ. ಇಲ್ಲಿ ನನ್ಗೆ ಆಲ್ರೆಡಿ ಸೆಲ್ವೇಜ್ ಇರೋದ್ರಿಂದ ನಾನು ಜಸ್ಟ್ 1 ಇಂಚಿಗೆ ಮಾತ್ರ ಫೋಲ್ಡಿಂಗ್ ಅನ್ನೋದು ತಗೊಳ್ತೀನಿ. ಸೊ ಇಲ್ಲಿಂದ ನೀವು ಲೆಂತ್ ಬೆಲ್ಟ್ ಲೆಂತ್ ಎಷ್ಟು ಬೇಕು ನಮಗೆ 7 ಇಂಚಸ್ ಬೇಕು. ಕೆಳಗಡೆ ನಾವು ಬಾಟಮ್ಗೆ ಅಟ್ಯಾಚ್ ಮಾಡ್ಬೇಕಾದ್ರೆ ಅರ್ಧ ಇಂಚು ಮಾರ್ಜಿನ್ ಅನ್ನ ಸೇರಿಸಿ ನಾನು 7.5 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ರೀತಿ ಈಗ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈ ಲೈನ್ ಅಲ್ಲಿ ಅರ್ಥ ಆಯ್ತು ಅನ್ಕೊಳ್ತೀನಿ ಬೆಲ್ಟ್ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂತ. ನಾವು ಮೇಲ್ಗಡೆ ನಾಡನ್ನ ಹಚ್ಕೊಳ್ಳೋದಕ್ಕೆ ಫೋಲ್ಡಿಂಗ್ ಅನ್ನೋದು ತಗೋಬೇಕು. 1 ಇಂಚ್ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡು ಆಮೇಲೆ ನೀವು ಲೆಂತ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ನಮಗ್ ಬೇಕಾಗಿರೋ ಲೆಂತ್ ಬಂದು 7. ಮತ್ತೆ ಕೆಳಗಡೆ ಬಾಟಮ್ ನ ಅಟ್ಯಾಚ್ ಮಾಡೋದಕ್ಕೆ ನಮ್ಗೆ 1/2 ಇಂಚ್ ಮಾರ್ಜಿನ್ ಅನ್ನೋದು ಬೇಕಾಗುತ್ತೆ. ಸೊ 1/2 ಇಂಚ್ ಮಾರ್ಜಿನ್ ಅನ್ನ ಸೇರಿಸಿ ನಾನು 7.5 ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬೆಲ್ಟ್ಗೆ ವಿಡ್ತ್ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ಗೊತ್ತಾಯ್ತು ಅನ್ಕೊಳ್ತೀನಿ. ಇದು ಕಾಲೇಜ್ ಹುಡುಗಿರಿಗೆ ನಾನು ಪ್ಯಾಂಟ್ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸಣ್ಣಗಾನೇ ಇರ್ತಾರೆ ಅವರು. ಸೊ ಹಿಪ್ ರೌಂಡ್ಗೆ 6 ಇಂಚಸ್ ಲೂಸಿಂಗ್ ಅನ್ನೋದು ಆಡ್ ಮಾಡ್ಬೇಕು. ತುಂಬಾ ದಪ್ಪಕ್ಕ ಇದ್ರೆ ಅವ್ರಿಗೆ ನಾವು 8 ಇಂಚಸ್ ಲೂಸಿಂಗ್ ಅನ್ನೋದು ಹಿಪ್ ರೌಂಡ್ಗೆ ಆಡ್ ಮಾಡ್ಬೇಕಾಗುತ್ತೆ. ಮತ್ತೆ ಪ್ಲಸ್ 1 ಇಂಚು ಇಲ್ಲಿ ನಾನು ಸಿವಿಂಗ್ ಅಲೋನ್ಸ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ರೀತಿ ಕಟ್ ಮಾಡ್ಕೊಂಡ್ವಿ. ಇಲ್ಲಿ ನಾವು ಪೀಸಸ್ ಅನ್ನೋದು ಜಾಯಿನ್ ಮಾಡಬೇಕು. ನೋಡಿ ಬೆಲ್ಟ್ ಓಪನ್ ಮಾಡಿದ್ರೆ ನಮ್ಗೆ ಈ ರೀತಿ ಬರುತ್ತೆ. ಇಲ್ಲಿ ನಾವು ಪೀಸಸ್ ಅನ್ನೋದು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೂ ಕೂಡ ಪೀಸಸ್ ಅನ್ನೋದು ಇಲ್ಲೇ ಕಟ್ ಮಾಡ್ಕೊಬಿಡೋಣ. ಮಿಡ್ ಪಾಯಿಂಟ್ ಅನ್ನೋದು ಗೊತ್ತಾಗೋದಕ್ಕೋಸ್ಕರ ಒಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೊಳ್ಳಿ. ನೋಡಿ ಇಲ್ಲಿ ನಮ್ಗೆ ಏನ್ ಪೀಸಸ್ ಅನ್ನೋದು ಉಳಿದಿದೆಯಲ್ವಾ ಅದನ್ನೇ ನಾವು ಇಲ್ಲಿ ಬೇಕಾದ್ರೆ ಸ್ಟಿಚ್ ಆಗಿ ಯೂಸ್ ಮಾಡ್ಕೋಬಹುದು. ನೋಡಿ ರೀತಿ ಇಲ್ಲ ಅಂದ್ರೆ ಎಕ್ಸ್ಟ್ರಾ ಪೀಸಸ್ ಅನ್ನೋದು ನಾವು ಇಲ್ಲಿ ಕಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ನೋಡಿ ರೀತಿ
ಈ ಪೀಸಸ್ ಅನ್ನೋದು ನಾವು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಇದಿಷ್ಟು ಯೂನಿಫಾರ್ಮ್ ಪ್ಯಾಂಟ್ ಅನ್ನೋದು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಅರ್ಥ ಆಯ್ತಲ್ವಾ. ಈಗ ಟಾಪ್ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ. ಕಾಲರ್ ಬರುತ್ತೆ ಚೂಡಿದಾರ್ಗೆ, ಟಾಪ್ಗೆ ಕಾಲರ್ ಇಟ್ಟು ನಾವು ಸ್ಟಿಚ್ ಮಾಡಬೇಕು. ಇದು ಅಷ್ಟೇ ನಾವು ರಾಂಗ್ ಸೈಡ್ ಅಲ್ಲಿ ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಫ್ಯಾಬ್ರಿಕ್ ರಾಂಗ್ ಸೈಡ್ ನಾವು ಫೋಲ್ಡ್ ಮಾಡ್ಕೋಬೇಕು. ನೋಡಿ ಫಸ್ಟ್ 2 ಲೇಯರ್ಸ್ ಫೋಲ್ಡ್ ಮಾಡ್ಕೊಂಡಿದೀನಿ. ನೋಡಿ ಇದು 2 ಲೇಯರ್ಸ್ ಇದೆ. ಈಗ ಮತ್ತೆ ಇನ್ನೊಂದು ಫೋಲ್ಡಿಂಗ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಲೆಂತ್ ನೋಡ್ಕೊಂಡು ನೀವು ಸರಿ ವಿಡ್ತ್ ನೋಡ್ಕೊಂಡು ಫೋಲ್ಡಿಂಗ್ ಅನ್ನೋದು ತಗೊಳ್ಳಿ ನೀವು. ಇಲ್ಲಾಂದ್ರೆ ನಿಮ್ಗೆ ಸ್ಲೀವ್ಸ್ ಗೆ ಹೆಚ್ಚು ಕಡಿಮೆ ಅನ್ನೋದು ಬಂದ್ಬಿಡುತ್ತೆ ಫ್ಯಾಬ್ರಿಕ್. ನೋಡಿ ರೀತಿ ನೀವು ಕರೆಕ್ಟ್ ಆಗಿ ಮಿಡ್ಲಿಗೆ ಫೋಲ್ಡ್ ಮಾಡ್ಕೊಂಡಿದ್ರೆ ನೀವೇನಾದ್ರೂ ಎಲ್ಬೋ ಸ್ಲೀವ್ಸ್ ಆ ತರ ಏನಾದ್ರು ಸ್ಟಿಚ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಫ್ಯಾಬ್ರಿಕ್ ಕಡಿಮೆ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ವಿಡ್ತ್ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಫೋಲ್ಡಿಂಗ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾಲ್ಕು ಲೇಯರ್ಸ್ ಅಲ್ಲಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡಿದ್ದೀನಿ. ನೋಡಿ ಓಪನಿಂಗ್ ಸೈಡ್ ಅನ್ನೋದು ಈ ಸೈಡ್ ಇದೆ, ಫೋಲ್ಡಿಂಗ್ ಅನ್ನೋದು ಮೇಲ್ಗಡೆಗೆ ಬರೋ ತರ ಫೋಲ್ಡ್ ಮಾಡ್ಕೋಬೇಕು. ಅದೇ ಪ್ಯಾಂಟ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಓಪನಿಂಗ್ ಸೈಡ್ ಮೇಲ್ಗಡೆಗೆ ಬರೋ ತರ ಫೋಲ್ಡ್ ಮಾಡ್ಕೊಳ್ತೀವಿ, ಫೋಲ್ಡಿಂಗ್ ಅನ್ನೋದು ಬಾಟಮ್ ಸೈಡ್ ಬರೋ ತರ ಫೋಲ್ಡ್ ಮಾಡ್ಕೊಳ್ತೀವಿ. ಬಟ್ ಡ್ರೆಸ್ ಗೆ ಫೋಲ್ಡಿಂಗ್ ಅನ್ನೋದು ಮೇಲ್ಗಡೆ ಬರಬೇಕು, ಓಪನಿಂಗ್ಸ್ ಅನ್ನೋದು ಈ ಸೈಡ್ ಬರಬೇಕು. ಹಾಗೆ ನಮ್ ಸೈಡ್ ಕೂಡ ಫೋಲ್ಡಿಂಗ್ ಇರಬೇಕು, ಈ ಸೈಡ್ ಬಂದು ನೋಡಿ ಓಪನಿಂಗ್ ಇರಬೇಕು. ಈ ರೀತಿ ನಾವು ಫ್ಯಾಬ್ರಿಕ್ ಅನ್ನೋದು ಫೋಲ್ಡ್ ಮಾಡ್ಕೋಬೇಕು. ವಿಡ್ತ್ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂದ್ರೆ ನೋಡಿ ಇವರು ಹಿಪ್ ರೌಂಡ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ಫಸ್ಟ್ ಇವ್ರ ಹಿಪ್ ರೌಂಡ್ ಬಂದು 31 ಇದೆ. 31 ಗೆ ಪ್ಲಸ್ 1 ಇಂಚ್ ಲೂಸಿಂಗ್ ಆಡ್ ಮಾಡ್ಕೊಳ್ಳಿ. 31 ಗೆ ಪ್ಲಸ್ 2 ಇಂಚಸ್ ಲೂಸಿಂಗ್ ಆಡ್ ಮಾಡಿದ್ರೆ 33 ಡಿವೈಡೆಡ್ ಬೈ 4 ಮಾಡಿದ್ರೆ 8.25 ಅನ್ನೋದು ಬರುತ್ತೆ. 8.25 ಪ್ಲಸ್ 1 ಇಂಚ್ ಮಾರ್ಜಿನ್ ಅನ್ನೋದು ನಮ್ಗೆ ಫೋಲ್ಡಿಂಗ್ ಗೆ ಬರಬೇಕು. ಈ ರೀತಿ ನಾವು ಫ್ಯಾಬ್ರಿಕ್ ಅನ್ನೋದು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಈಗ ಫಸ್ಟ್ ಇಲ್ಲಿ ಒಂದು ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳೋಣ. ಫಸ್ಟ್ ನಾನು ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ತಾ ಇದ್ದೀನಿ. ಈಗ ಶೋಲ್ಡರ್ ಡೌನ್ ಬಂದು 1 ಇಂಚ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಒನ್ ಇಂಚ್ಗೆ ಸ್ಟ್ರೈಟ್ ಆಗಿ ರೀತಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಮೇಲ್ಗಡೆ ಲೈನ್ ಅಲ್ಲಿ ನೆಕ್ ವರ್ತ್ ಮಾರ್ಕ್ ಮಾಡ್ಕೋಬೇಕು. ಇವ್ರ ಅಪ್ಪರ್ ಚೆಸ್ಟ್ ಎಷ್ಟಿದೆ 30 ಇದೆ. 30 ಡಿವೈಡೆಡ್ ಬೈ 12 ಮಾಡಿದ್ರೆ ಇವ್ರ ಸೈಜ್ಗೆ 2.5 ಅನ್ನೋದು ಬರ್ತಾ ಇದೆ. ಸೊ ಮೇಲ್ಗಡೆ ಲೈನ್ ಅಲ್ಲಿ ಫೋಲ್ಡಿಂಗ್ ಸೈಡ್ ಇಂದ 2.5 ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಲೈನ್ ಅಲ್ಲಿ ಶೋಲ್ಡರ್ ಲೈನ್ ಅಲ್ಲಿ ನಾವು ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇವ್ರ ಶೋಲ್ಡರ್ ಅನ್ನೋದು 13 ಇಂಚಸ್ ಇದೆ. 13 ಡಿವೈಡೆಡ್ ಬೈ 2 ಮಾಡಿದ್ರೆ ಇವ್ರ ಸೈಜ್ಗೆ 6.5 ಇಂಚಸ್ ಅನ್ನೋದು ಇವ್ರ ಶೋಲ್ಡರ್ ಅನ್ನೋದು ಬರುತ್ತೆ. 6.5 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಹಾಫ್ ಇಂಚು ಸ್ಲೀವ್ಸ್ ಅನ್ನ ಅಟ್ಯಾಚ್ ಮಾಡ್ಬೇಕಾದ್ರೆ ನಮಗೆ ಮಾರ್ಜಿನ್ ಬೇಕು, ಅದಕ್ಕೋಸ್ಕರ ಟೋಟಲ್ ಆಗಿ 7 ಇಂಚಸ್ಗೆ ನಾನಿಲ್ಲಿ ಶೋಲ್ಡರ್ ಲೈನ್ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಈ ನೆಕ್ ಪಾಯಿಂಟ್ ಮತ್ತೆ ಶೋಲ್ಡರ್ ಪಾಯಿಂಟ್ ನ ಈ ರೀತಿ ಕ್ರಾಸ್ ಆಗಿ ಜಾಯಿನ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಈಗ ಹಾರಂ ರೌಂಡ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇವರ ಹಾರಂ ರೌಂಡ್ ಎಷ್ಟಿದೆ 14.5 ಇದೆ. 14.5 ಡಿವೈಡೆಡ್ ಬೈ 2 ಮಾಡಿದ್ರೆ 7.25 ಬರುತ್ತೆ. ಇದರಲ್ಲಿ ನಾನು 1 ಇಂಚ್ ಅನ್ನೋದು ಮೈನಸ್ ಮಾಡ್ತಾ ಇದ್ದೀನಿ. 6.25 ಅನ್ನೋದು ಬರ್ತಿದೆ. ಸೊ ಮೇಲ್ಗಡೆ ಲೈನ್ ಇಂದ ನೋಡಿ ಶೋಲ್ಡರ್ ಪಾಯಿಂಟ್ ಏನ್ ಮಾರ್ಕ್ ಮಾಡ್ಕೊಂಡಿದ್ದು ಅಲ್ಲಿಂದ ನಾನು 6.25 ಅಥವಾ 6.5 ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವ್ರ ಸೈಜ್ಗೆ ನಾನು ಶೋಲ್ಡರ್ ಡೌನ್ ಬಂದು 6.5 ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕೂಡ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇದು ಬಂದು ನಮಗೆ ಚೆಸ್ಟ್ ಲೈನ್ ಆಗಿರುತ್ತೆ. ಇವ್ರ ಚೆಸ್ಟ್ ಬಂದು 30 ಇದೆ. ಇದಕ್ಕೆ ನಾವು 2 ಇಂಚಸ್ ಲೂಸಿಂಗ್ ಅನ್ನೋದು ಆಡ್ ಮಾಡಿದ್ರೆ 32 ಆಗುತ್ತೆ. ಡಿವೈಡೆಡ್ ಬೈ 4 ಮಾಡಿದ್ರೆ 8 ಇಂಚಸ್. ಸೊ ಫೋಲ್ಡಿಂಗ್ ಸೈಡ್ ಇಂದ 8 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಜಿನ್ಗೋಸ್ಕರ ನೀವು 1.5 ಇಂಚ್ ಆದ್ರೂ ತಗೋಬಹುದು, ಅಥವಾ 1.25 ಅಥವಾ 2 ಇಂಚಸ್ ವರೆಗೂ ನೀವು ಮಾರ್ಜಿನ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನಾನು 2 ಇಂಚಸ್ ಮಾರ್ಜಿನ್ ಅನ್ನೋದು ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಏನ್ ನಾವು ಶೋಲ್ಡರ್ ಮಾರ್ಕ್ ಮಾಡ್ಕೊಂಡಿದ್ದೀವಿ 7 ಇಂಚಸ್, ಸೇಮ್ ಚೆಸ್ಟ್ ಲೈನ್ ಅಲ್ಲೂ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಏನ್ ಶೋಲ್ಡರ್ ತಗೊಂಡಿದ್ದೀವಿ ಸೇಮ್ ಅನ್ನ ನಾನು ಇಲ್ಲಿ ಮಾರ್ಕ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಒಂದು ಅರ್ಧ ಇಂಚ್ ಅಥವಾ ಕಡಿಮೆ ಮಾಡಿ ಕೂಡ ನೀವು ಇಲ್ಲಿ ಮಾರ್ಕ್ ಮಾಡ್ಕೋಬಹುದು. ನಿಮ್ಗೆ ಆರ್ಮ್ ರೌಂಡ್ ಹತ್ರ ಶೇಪ್ ನೀಟಾಗಿ ಸಿಗ್ಬೇಕು ಅಂದ್ರೆ ನೀವೇನ್ ಶೋಲ್ಡರ್ ಲೈನ್ ಅಲ್ಲಿ ಏನ್ ಮಾರ್ಕ್ ಮಾಡ್ಕೊಂಡಿರ್ತೀರಿ, ಫುಲ್ ಶೋಲ್ಡರ್ ಅಂದ್ರೆ ಶೋಲ್ಡರ್ ಡಿವೈಡೆಡ್ ಬೈ 2 ಮಾಡಿ ಏನ್ ಮಾರ್ಕ್ ಮಾಡ್ಕೊಂಡಿರ್ತೀರೋ ಅದನ್ನ ಚೆಸ್ಟ್ ಲೈನ್ ಅಲ್ಲಿ ಬರೋ ಅಷ್ಟರಲ್ಲೇ ನೀವು ಒಂದು ಅರ್ಧ ಇಂಚ್ ಕಡಿಮೆ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗಾಗ ಆರ್ಮ್ ಕರ್ವ್ ಲೈನ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಈ ರೀತಿ. ಈಗ ಈ ಲೈನ್ ಮೇಲೆ ಟೇಪ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡ್ಕೊಂಡು ಮಿಡ್ ಪಾಯಿಂಟ್ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಟೇಪ್ ಅನ್ನ ಫೋಲ್ಡ್ ಮಾಡ್ಕೊಂಡ್ರೆ ನಿಮ್ಗೆ ಮಿಡ್ ಪಾಯಿಂಟ್ ಅನ್ನೋದು ಸಿಗುತ್ತೆ. ಈ ಮಿಡ್ ಪಾಯಿಂಟ್ ಹತ್ರ 1/4 ಇಂಚ್ ಹೊರಗಡೆಗೆ ಅಂದ್ರೆ ಒಳಗಡೆಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ 1/4 ಇಂಚ್ಗೆ ಒಳಗಡೆಗೆ ಒಂದು ಮಾರ್ಕ್ ಮಾಡ್ಕೊಂಡು
ನೋಡಿ ಈ ರೀತಿ ಶೋಲ್ಡರ್ ಪಾಯಿಂಟ್ ಹತ್ರದಿಂದ ಈ ರೀತಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈಗ ನೀಟಾಗಿ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲ್ ಅನ್ನ ಯೂಸ್ ಮಾಡಿಕೊಂಡು ಆರ್ಮ್ ಕರ್ವ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನೋಡಿ ಈ ರೀತಿ ಇದು ನಮ್ಗೆ ಬ್ಯಾಕ್ ಆರ್ಮ್ ರೌಂಡ್. ಒಂದ್ಸಲ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಡೋಣ. ಅಂದ್ರೆ ಇವ್ರ ಆರ್ಮ್ ರೌಂಡ್ 14.5 ಇದೆ. ಸೊ ಅದರಲ್ಲಿ ಅರ್ಧ ಅಂದ್ರೆ ನಮ್ಗೆ 7.25 ಅನ್ನೋದು ಬರ್ಬೇಕು. ಸೊ ಕರೆಕ್ಟ್ ಆಗಿ ಇದೆಯಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಇದು ನೋಡಿ ನಾವು ಸ್ಲೀವ್ಸ್ ಅನ್ನ ಅಟ್ಯಾಚ್ ಮಾಡ್ತೀವಲ್ವಾ, ನಾವೇನ್ ಸ್ಲೀವ್ಸ್ ನ ಅಟ್ಯಾಚ್ ಮಾಡ್ಬೇಕಾದ್ರೆ ಅರ್ಧ ಇಂಚ್ ಒಳಗಡೆಗೆ ಅಟ್ಯಾಚ್ ಮಾಡ್ತೀವಿ, ಅಲ್ಲಿಂದಾನೇ ನಾವು ಚೆಕ್ ಮಾಡ್ಕೊಳ್ತಾ ಇದೀನಿ ಒಳಗಡೆಗೆ ಅರ್ಧ ಇಂಚಿಗೆ. ನೋಡಿ ರೀತಿ ಕರೆಕ್ಟ್ ಆಗಿ ನನಗೆ 8.25 ಇಂಚ್ ಅನ್ನೋದು ಬರ್ತಾ ಇದೆ. ಅಂದ್ರೆ ಅವ್ರದ್ದು ಎಕ್ಸಾಕ್ಟ್ ಆರ್ಮ್ ರೌಂಡ್ ಏನಿದೆಯೋ ಅದಕ್ಕಿಂತ ನಮ್ಗೆ 1 ಇಂಚ್ ಅಥವಾ 1.5 ಇಂಚು 1 ಇಂಚ್ ವರೆಗೂ ಲೂಸಿಂಗ್ ಅನ್ನೋದು ಸಿಗ್ಬೇಕು, ಇಲ್ಲಾಂದ್ರೆ ನಮ್ಗೆ ಆರ್ಮ್ ರೌಂಡ್ ಅನ್ನೋದು ಟೈಟ್ ಆಗ್ಬಿಡುತ್ತೆ. ಈಗ ನೆಕ್ ಪಾಯಿಂಟ್ ಮತ್ತೆ ಶೋಲ್ಡರ್ ಪಾಯಿಂಟ್ ಸೆಂಟರ್ ಅಲ್ಲಿ ಟೇಪ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ನೋಡಿ ನೆಕ್ ಪಾಯಿಂಟ್ ಮತ್ತೆ ಶೋಲ್ಡರ್ ಪಾಯಿಂಟ್ ಈ ರೀತಿ ಟೇಪ್ ಅನ್ನೋದು ಪ್ಲೇಸ್ ಮಾಡಿ ಮಿಡ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದೀನಿ. ಈ ಮಿಡ್ ಪಾಯಿಂಟ್ ಹತ್ರದಿಂದ ಈಗ ನಾನು ವೇಸ್ಟ್ ಲೆಂತ್, ಹಿಪ್ ಲೆಂತ್ ಎಲ್ಲ ಕೂಡ ಮಾರ್ಕ್ ಮಾಡ್ಕೋಬೇಕು. ಇವ್ರ ಸೈಜ್ಗೆ ವೇಸ್ಟ್ ಲೆಂತ್ ಬಂದು 12 ಇಂಚಸ್ ಅನ್ನೋದು ಬರ್ತಾ ಇದೆ. ನೋಡಿ ನಾವೇನು ನೆಕ್ ಪಾಯಿಂಟ್ ಮತ್ತೆ ಶೋಲ್ಡರ್ ಪಾಯಿಂಟ್ ಗೆ ಕ್ರಾಸ್ ಆಗಿ ಲೈನ್ ಹಾಕೊಂಡಿದೀವೋ ಅದ್ರ ಮಿಡ್ ಪಾಯಿಂಟ್ ಅಲ್ಲಿ ಟೇಪ್ ಅನ್ನೋದು ಪ್ಲೇಸ್ ಮಾಡ್ಕೊಂಡು ನಾವೀಗ ವೇಸ್ಟ್ ಲೆಂತ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದೀನಿ. ಇವ್ರ ಸೈಜ್ಗೆ ವೇಸ್ಟ್ ಲೆಂತ್ ಬಂದು 12 ಇಂಚಸ್ ಅನ್ನೋದು ಬಂದಿದೆ. ಹಾಗೆ ಇವ್ರಿಗೆ ಬೇಕಾಗಿರೋ ಹಿಪ್ ಲೆಂತ್ ಬಂದು 18.5 ಇಂಚಸ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸೇಮ್ ಹೀಗೆ ಡ್ರೆಸ್ ಫುಲ್ ಲೆಂತ್ ಕೂಡ ಮಾರ್ಕ್ ಮಾಡ್ಕೋಬೇಕು. ಇವ್ರಿಗೆ ಬೇಕಾಗಿರೋ ಡ್ರೆಸ್ ಫುಲ್ ಲೆಂತ್ ಬಂದು 38 ಇಂಚಸ್. ನೋಡಿ 38 ಇಂಚಸ್ ಬೇಕು ಇವ್ರಿಗೆ ಬೇಕಾಗಿರೋ ಫುಲ್ ಲೆಂತ್. ಈ 38 ಇಂಚಸ್ ಕೆಳಗಡೆ ನಾವು ಬಾಟಮ್ ನ ಫೋಲ್ಡ್ ಮಾಡಿ ಅಟ್ಯಾಚ್ ಮಾಡೋದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸೇರಿಸಿ ನಾನು 39 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾವೇನೀಗ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲೆಲ್ಲವೂ ಕೂಡ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇದು ಬಂದು ನಮ್ಗೆ ವೇಸ್ಟ್ ಲೈನು, ಇದು ಬಂದು ನಮ್ಗೆ ಹಿಪ್ ಲೈನು, ಇದು ಬಂದು ನಮ್ಗೆ ಬಾಟಮ್ ಲೈನು. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ವೇಸ್ಟ್ ಲೈನ್ ಅಲ್ಲಿ ಇವರ ವೇಸ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇವರ ವೇಸ್ಟ್ ಬಂದು 27 ಇದೆ. ಈ 27 ಗೆ ಪ್ಲಸ್ 2 ಇಂಚಸ್ ಲೂಸಿಂಗ್ ಆಡ್ ಮಾಡಿದ್ರೆ 29 ಆಗುತ್ತೆ. ಡಿವೈಡೆಡ್ ಬೈ 4 ಮಾಡಿದ್ರೆ 7.25 ಅನ್ನೋದು ಬರುತ್ತೆ. ಸೊ ಚೆಸ್ಟ್ ಲೈನ್ ಅಲ್ಲಿ ಚೆಸ್ಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದೀವಿ. ವೇಸ್ಟ್ ಲೈನ್ ಅಲ್ಲಿ 7.25 ಅನ್ನೋದು ಬಂದಿದೆ. 7.25 ಮಾರ್ಕ್ ಮಾಡ್ಕೊಂಡಿದೀನಿ. ಹಾಗೆ ಇವರು ಹಿಪ್ ರೌಂಡ್ ಹತ್ರ ಇವ್ರಿಗೆ 31 ಇಂಚಸ್ ಅನ್ನೋದು ಬಂದಿದೆ. ಇದಕ್ಕೆ ಪ್ಲಸ್ 2 ಇಂಚಸ್ ಲೂಸಿಂಗ್ ಅನ್ನೋದು ಆಡ್ ಮಾಡ್ಕೊಂಡ್ರೆ 33 ಇಂಚಸ್ ಆಗುತ್ತೆ. ಡಿವೈಡೆಡ್ ಬೈ 4 ಮಾಡಿದ್ರೆ 8.25 ಅನ್ನೋದು ಬರುತ್ತೆ. ನೋಡಿ ಇಲ್ಲಿ ಕೂಡ 8.25 ಅನ್ನೋದು ಹಿಪ್ ಲೈನ್ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬಾಟಮ್ ಅಲ್ಲಿ ಬಂದಾಗ ನಮ್ಗೆ ಏನು ಹಿಪ್ ಲೈನ್ ಹತ್ರ 8.25 ಬಂದಿದ್ಯೋ ಅದಕ್ಕೆ 1 ಇಂಚ್ ಅನ್ನೋದು ಆಡ್ ಮಾಡ್ಕೊಂಡು 9.25 ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 9.25 ಮತ್ತೆ 1 ಇಂಚು ಮಾರ್ಜಿನ್ಗೋಸ್ಕರ, ಅಂದ್ರೆ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಬೇಕಲ್ಲ ಅದಕ್ಕೋಸ್ಕರ. ಈಗ ಹಿಪ್ ಲೈನ್ ಅಲ್ಲಿ ಕೂಡ ನಾವು 1 ಇಂಚು ಮಾರ್ಜಿನ್ ಅನ್ನೋದು ಆಡ್ ಮಾಡ್ಕೋಬೇಕು. 1 ಇಂಚು ಮಾತ್ರ ಆಡ್ ಮಾಡ್ತಾ ಇದ್ದೀನಿ ಹಿಪ್ ಲೈನ್ ಅಲ್ಲಿ. ವೇಸ್ಟ್ ಲೈನ್ ಅಲ್ಲಿ ಬಂದು 2 ಇಂಚಸ್ ಮಾರ್ಜಿನ್ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಚೆಸ್ಟ್ ಲೈನ್ ಅಲ್ಲಿ ಬಂದು 2 ಇಂಚಸ್ ಮಾರ್ಜಿನ್ ಅನ್ನೋದು ಆಡ್ ಮಾಡಿದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ನೋಡಿ ಹಿಪ್ ಲೈನ್ ಮತ್ತೆ ಬಾಟಮ್ ಲೈನ್ ಅಲ್ಲಿ ನಾವೇನು 1 ಇಂಚ್ ಎಕ್ಸ್ಟ್ರಾ ತಗೊಂಡಿದೀವೋ ಅದನ್ನ ಸ್ಟ್ರೈಟ್ ಆಗಿ ರೀತಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನೋಡಿ ರೀತಿ ನಾವೇನು 1 ಇಂಚ್ ಎಕ್ಸ್ಟ್ರಾ ತಗೊಂಡಿದೀವೋ ಅದನ್ನ ನಾನು ಸ್ಟ್ರೈಟ್ ಆಗಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡ್ವಿ. ಈಗ ವೇಸ್ಟ್ ಲೈನ್ ಹತ್ರದಿಂದ ಹಿಪ್ ಲೈನ್ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಚೆಸ್ಟ್ ಪಾಯಿಂಟ್ ಹತ್ರ ಕೂಡ ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇದಿಷ್ಟು ನಮ್ಗೆ ಬ್ಯಾಕ್ ಪಾರ್ಟ್ ಅಲ್ಲಿ ಮೇಲ್ಗಡೆ ನಾನೀಗ 1/2 ಇಂಚು ಮೇಲ್ಗಡೆ ನೋಡಿ ಮಾರ್ಜಿನ್ ಅನ್ನೋದು ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಶೋಲ್ಡರ್ಗೆ 1/2 ಇಂಚು ಮಾರ್ಜಿನ್ ಅನ್ನೋದು ನಾನು ಆಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿಂದ ನಾನು 1 ಇಂಚಿಗೆ ಬ್ಯಾಕ್ ನೆಕ್ ಡೀಪ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡು ನೀಟಾಗಿ ರೌಂಡ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈ ರೀತಿ ಇದಿಷ್ಟು ಬ್ಯಾಕ್ ಪಾರ್ಟ್. ಇದನ್ನ ಕಟ್ ಮಾಡಿದ ನಂತರ ನಾವು ಫ್ರಂಟ್ ಆರ್ಮೋಲ್ ಶೇಪ್ ಮತ್ತೆ ಫ್ರಂಟ್ ನೆಕ್ ಬಿಡ್ತ್ ಅನ್ನೋದು ನೆಕ್ ಹೈಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಕಟ್ ಮಾಡ್ತಿದ್ದೀನಿ.
ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ, ಅರ್ಥ ಆಗ್ಲಿಲ್ಲ ಅಂದ್ರೆ. ನೀಟಾಗಿ ನಿಮ್ಗೆ ಅರ್ಥ ಆಗೋ ತರನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡು ಈ ವೇಸ್ಟ್ ಲೈನ್ ಹತ್ರ, ಹಿಪ್ ಲೈನ್ ಹತ್ರ ಎಲ್ಲ ಕೂಡ ನಾವು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೋಬೇಕು. ನೋಡಿ ಈ ರೀತಿ ಸ್ಟಿಚಿಂಗ್ ಮಾಡುವಾಗ ನಿಮ್ಗೆ ಈಸಿ ಆಗುತ್ತೆ ಈ ರೀತಿ ನಾಚ್ ಪಾಯಿಂಟ್ ಅನ್ನೋದು ಇಟ್ಕೊಂಡ್ರೆ. ಹಾಗೆ ಇಲ್ಲಿ ಕೂಡ 2 ಇಂಚಸ್ ಮಾರ್ಜಿನ್ ಏನ್ ತಗೊಂಡಿರ್ತೀವಿ ಆರ್ಮ್ ನೋಡೋದು, ಅಲ್ಲೂ ಕೂಡ ಒಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೊಂಡಿದ್ದೀನಿ. ಈಗ ಇದನ್ನ ಈ ರೀತಿ ಓಪನ್ ಮಾಡ್ಕೊಂಡು ಶೋಲ್ಡರ್ ಹತ್ರ ನಮ್ಗೆ ಫೋಲ್ಡಿಂಗ್ ಇದೆಯಲ್ವಾ, ಅದನ್ನ ಕಟ್ ಮಾಡ್ಕೊಳ್ಳೋಣ. ಈಗ ಒಂದ್ ಲೇಯರ್ನ ಸಪರೇಟ್ ಮಾಡಿ, ಈಗ ಒಂದ್ ಲೇಯರ್ನ ಸಪರೇಟ್ ಮಾಡಿದ್ದೀನಿ. ನೀಟಾಗಿ ಇದನ್ನ ಫೋಲ್ಡ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಹೆಚ್ಚು ಕಡಿಮೆ ಬರಬಾರ್ದು, ಆ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಹೀಗೆ ಇಲ್ಲಿ ಬ್ಯಾಕ್ ಡೀಪ್ ಅನ್ನೋದು ಕಟ್ ಮಾಡ್ಕೊಂಡು ತೆಗಿತಾ ಇದ್ದೀನಿ. ನಾವೇನು 1 ಇಂಚಿಗೆ ಡೀಪ್ ಅನ್ನೋದು ಮಾರ್ಕ್ ಮಾಡಿದೀವಲ್ಲ ಅದನ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ರೀತಿ ಇದು ಬಂದು ನಮ್ಗೆ ಬ್ಯಾಕ್ ಪಾರ್ಟ್. ಈಗ ಫ್ರಂಟ್ ಪಾರ್ಟ್ ಅಲ್ಲಿ ಫ್ರಂಟ್ ಆರ್ಮ್ ಹೋಲ್ ಮತ್ತೆ ನೆಕ್ ಹೈಟ್ ಅನ್ನೋದು ಕಟ್ ಮಾಡ್ಕೋಬೇಕು. ಇದನ್ನು ಕೂಡ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಒಂದ್ಸಲ ಶೋಲ್ಡರ್ ಅನ್ನೋದು ಚೆಕ್ ಮಾಡ್ಕೋಬೇಡಿ, ಯಾಕಂದ್ರೆ ಶೋಲ್ಡರ್ ಹೆಚ್ಚು ಕಡಿಮೆ ಅನ್ನೋದು ಆಗ್ಬಾರ್ದು. ಈ ರೀತಿ ನೀಟಾಗಿ ಪ್ಲೇಸ್ ಮಾಡಿ ಒಂದು ಮಾರ್ಕ್ ಅನ್ನೋದು ಮಾಡ್ಕೋಬೇಕು. ನೆಕ್ ವಿಡ್ತ್ ಬಂದು ನಾವು 2.5 ಇಂಚ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದೀವಿ. ಫ್ರಂಟ್ ಡೀಪ್ ಬಂದು ನಾನು ಇಲ್ಲಿ 3 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 3 or 3.5 ಇಂಚಸ್ ವರೆಗೂ ನೀವು ಫ್ರಂಟ್ ನೆಕ್ ಶೇಪ್ ಅನ್ನೋದು ಮಾರ್ಕ್ ಮಾಡ್ಕೋಬಹುದು. ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡು ಫ್ರಂಚ್ ಆರ್ಮ್ ಕರ್ವ್ ಸ್ಕೇಲ್ ಅನ್ನ ಯೂಸ್ ಮಾಡ್ಕೊಂಡು ನೀಟಾಗಿ ರೀತಿ ಶೇಪ್ ಅನ್ನೋದು ಡ್ರಾ ಮಾಡ್ಕೊಂಡು ಕಟ್ ಮಾಡಬೇಕು. ಈ ರೀತಿ ಈ ಪೀಸ್ ಅನ್ನೋದು ಹಾಗೆ ಇಟ್ಕೊಳ್ಳಿ. ಕಾಲರನ್ನು ಕ್ಯಾನ್ವಾಸ್ ಮೇಲೆ ಕಟ್ ಮಾಡಬೇಕಾದ್ರೆ ನಮಗೆ ಈ ಪೀಸು ಯೂಸ್ಫುಲ್ ಆಗುತ್ತೆ. ಯಾವ ರೀತಿ ಈ ಪೀಸನ್ನು ಯೂಸ್ ಮಾಡಿಕೊಂಡು ಕಾಲರ್ ನೆಕ್ಕನ್ನು ಕಟಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈಗ ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ ಅನ್ನೋದು ಬಿಟ್ಟು ನಾವು ಆರ್ಮ್ ಡೌನ್ ಎಷ್ಟು ತಗೊಂಡ್ವಿ 6.5 ಅನ್ನೋದು ತಗೊಂಡಿದ್ವಿ. ನೋಡಿ ಮಿಡ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಆ ಮಿಡ್ ಪಾಯಿಂಟ್ ಹತ್ರದಿಂದ 1 ಇಂಚು ಕೆಳಗಡೆಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡು ಇಲ್ಲಿ ನಾವು ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. 1/2 ಇಂಚ್ ಒಳಗಡೆಗೆ ನೋಡಿ ಈ ರೀತಿ ಡ್ರಾ ಮಾಡ್ಕೊಂಡು ಈ ಲೈನ್ಗೆ ಈ ರೀತಿ ಸೇರಿಸ್ಬಿಡ್ಬೇಕು. ಈಗ ಇದನ್ನ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ಕಟ್ ಮಾಡ್ತೀನಿ ಅಂತ. ನೋಡಿ ಇದು ಫ್ರಂಟ್ ಆರ್ಮೋಲ್ ಶೇಪು. ಈಗ ಸ್ಲೀವ್ಸ್ ಅನ್ನ ಯಾವ ರೀತಿ ಕಟಿಂಗ್ ಮಾಡೋದಂತ ನೋಡೋದಾದ್ರೆ ಫಸ್ಟ್ ಆರ್ಮ್ ರೋಡ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ ಅನ್ನೋದು ಬಿಟ್ಟು ನಾವೇನ್ 2 ಇಂಚಸ್ ಮಾರ್ಜಿನ್ ಹತ್ರಗೆ ಒಂದು ಟಚ್ ಪಾಯಿಂಟ್ ಇಟ್ಕೊಂಡಿದೀವಲ್ಲ ಅಲ್ಲಿವರೆಗೂ ಚೆಕ್ ಮಾಡ್ಕೊಳ್ಳೋಣ. ಆರ್ಮ್ ರೌಂಡ್ ಅನ್ನೋದು
ಇಲ್ಲಿ ಬಂದು 8 ಇಂಚಸ್ ಅನ್ನೋದು ಬರ್ತಾ ಇದೆ ಫ್ರಂಟ್ ಪಾರ್ಟ್ ಅಲ್ಲಿ. ಈಗ ಹಾಗೆ ಬ್ಯಾಕ್ ಪಾರ್ಟ್ ಅನ್ನು ಕೂಡ ಚೆಕ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ ಮತ್ತೆ ಬ್ಯಾಕ್ ಪಾರ್ಟ್ ಎರಡು ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಡ್ರೆಸ್ ಅಲ್ಲಿ 8 ಇಂಚಸ್ ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ ಅನ್ನೋದು ಬಿಟ್ಟು ನೋಡಿ ಇಲ್ಲಿಂದ 8 ಇಂಚಸ್ ಬ್ಯಾಕ್ ಪಾರ್ಟ್ ಅಲ್ಲಿ ಬಂದಿದೆ. ಸೊ ಟೋಟಲ್ ಆಗಿ ಇವರಿಗೆ 15.5 ಇಂಚಸ್ ಅನ್ನೋದು ಆರ್ಮ್ ರೌಂಡ್ ಅನ್ನೋದು ಬಂದಿದೆ. ಮೇಲ್ಗಡೆ ನಾವು 8 ಇಂಚಸ್ ಫ್ರಂಟ್ ಪಾರ್ಟ್ ಅಲ್ಲಿ 8 ಇಂಚಸ್ ಆರ್ಮ್ ರೌಂಡ್ ಬಂದಿದೆ. ಅದೇ 8 ಇಂಚಸ್ ನ ಮೇಲ್ಗಡೆ ಬಿಟ್ಟು ನೋಡಿ ಈ ರೀತಿ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಹದಿನೈದೂವರೆ ಅನ್ನೋದು ಬಂದಿದೆ. ಅಂದ್ರೆ ಇವರ ಆರ್ಮ್ ರೌಂಡ್ ಬಂದು 14.5 ಇದೆ. ನಮ್ಗಿನ್ನು 1 ಇಂಚ್ ಎಕ್ಸ್ಟ್ರಾ ಬಂದಿದೆ. 1 ಇಂಚ್ ಎಕ್ಸ್ಟ್ರಾ ಬಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಎಕ್ಸಾಕ್ಟ್ ಆಗಂತೂ ಬರ್ಕೊಡ್ದು. ಈಗ ಈ 15.5 ಇಂಚಿಗೆ ನಾವು ಸ್ಲೀವ್ಸ್ ಅನ್ನೋದು ಕಟಿಂಗ್ ಮಾಡ್ಕೋಬೇಕು. ನೋಡಿ ಈ ಸೈಡ್ ನಮ್ಗೆ ಫೋಲ್ಡಿಂಗ್ ಅನ್ನೋದು ಇದೆ. ಸ್ಲೀವ್ಸ್ ಗೆ ಲೆಂತ್ ಎಲ್ಲ ಅಡ್ಜಸ್ಟ್ ಆಗುತ್ತೆ ಅಂತ ನೋಡ್ಕೊಂಡು ನಾವು ಸ್ಲೀವ್ಸ್ ಅನ್ನೋದು ಕಟ್ ಮಾಡ್ಕೋಬೇಕು. ಇವ್ರಿಗೆ ಬೇಕಾಗಿರೋ ಸ್ಲೀವ್ಸ್ ಲೆಂತ್ ಬಂದು 16 ಇಂಚಸ್. ನೋಡಿ ನನಗೆ ಇಲ್ಲಿ 13 ಇಂಚಸ್ ಮಾತ್ರ ಇದೆ. ಸೊ ಈ ತರ ಫೋಲ್ಡ್ ಮಾಡ್ಕೊಂಡು ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡ್ಬೇಕಾಗುತ್ತೆ ಸ್ಲೀವ್ಸ್ಗೆ. ಇವ್ರಿಗೆ ಬೇಕಾಗಿರೋ ಸ್ಲೀವ್ಸ್ ಎಲ್ಬೋ ಸ್ಲೀವ್ಸ್ ಬೇಕು. 16 ಇಂಚಸ್ ಲೆಂತ್. ಅದಕ್ಕೆ ಮೇಲ್ಗಡೆ 1/2 ಇಂಚು ಮತ್ತೆ ಕೆಳಗಡೆ ಫೋಲ್ಡಿಂಗ್ ತಗೊಳ್ತೀವಲ್ವಾ, ಫೋಲ್ಡಿಂಗ್ ಆದ್ರೂ ತಗೋಬಹುದು, ಇಲ್ಲ ಪ್ಯಾಂಟ್ ಪೀಸ್ ಅಲ್ಲಿ ನಾವು ಪಟ್ಟಿ ಏನಾದ್ರೂ ಕೊಡ್ಬೋದು. ನಾನು ಪಟ್ಟಿನೇ ಕೊಡ್ತಾ ಇದ್ದೀನಿ. ಸೊ 17 ಇಂಚಸ್ ಅನ್ನೋದು ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಲೆಂತ್. ಹಾಗೆ 15.5 ಅರ್ಧ ಮಾರ್ಕ್ ಮಾಡ್ಕೋಬೇಕು ಸ್ಲೀವ್ಸ್ಗೆ. ಅರ್ಧ ಅಂದ್ರೆ 7.25 ಇಂಚು. 7.25 ಇಂಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಈ ರೀತಿ ಒಂದು ಪಾಯಿಂಟ್ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಅಲ್ಲಿಂದ ಹೊರಗಡೆಗೆ 2 ಇಂಚಸ್ ಮಾರ್ಜಿನ್. ಇವ್ರ ಅಪ್ಪರ್ ಚೆಸ್ಟ್ ಬಂದು 30 ಇರೋದ್ರಿಂದ ಇವ್ರ ಅಪ್ಪರ್ ಚೆಸ್ಟ್ 30. ಸೊ ನಾನು ಇಲ್ಲಿ ಕ್ಯಾಪ್ ಹೈಟ್ ಬಂದು 3 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 30 ಡಿವೈಡೆಡ್ ಬೈ 10 ಮಾಡಿದ್ರೆ 3 ಇಂಚಸ್ ಅನ್ನೋದು ಬರುತ್ತೆ. ಇಲ್ಲಿ ಕೂಡ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈಗ ಈ ಫೋಲ್ಡಿಂಗ್ ಹತ್ರದಿಂದ ಅವ್ರ ಆರ್ಮ್ ರೌಂಡ್ ಅಲ್ಲಿ ಅರ್ಧ ಅಂದ್ರೆ 7.25 ಇಂಚ್ ಎಲ್ಲಿಗೆ ಬರುತ್ತೋ ಅಲ್ಲಿ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ 2 ಇಂಚಸ್ ಮಾರ್ಜಿನ್. ಮೇಲ್ಗಡೆ 1 ಇಂಚ್ ಒಂದು ಮೀಟಿಂಗ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡು ನೀಟಾಗಿ ಸ್ಲೀವ್ಸ್ ಶೇಪ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಬಾಟಮ್ ಅಲ್ಲಿ ನಾವೇನ್ ಲೆಂತ್ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲಿ ಕೂಡ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇವ್ರಿಗೆ ಬೇಕಾಗಿರೋ ಸ್ಲೀವ್ಸ್ ಲೂಸ್ ಬಂದು 9 ಇಂಚಸ್. ಅದರಲ್ಲಿ ಅರ್ಧ ಅಂದ್ರೆ 4.25 ಮತ್ತೆ 2 ಇಂಚಸ್ ಮಾರ್ಜಿನ್ಗೋಸ್ಕರ. ಈ ರೀತಿ ಸ್ಕೇಲ್ ಅನ್ನೋದು ಯೂಸ್ ಮಾಡ್ಕೊಂಡು ನಾವು ಸ್ಲೀವ್ಸ್ಗೆ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನೋಡಿ ಎಲ್ಬೋ ಸ್ಲೀವ್ಸ್ ಎಲ್ಲವೂ ಕೂಡ ನಾವು ಇದೇ ರೀತಿನೇ ಶೇಪ್ ಅನ್ನೋದು ಡ್ರಾ ಮಾಡ್ಬೇಕಾಗುತ್ತೆ. ಇಲ್ಲಿ ಪಾಯಿಂಟ್ ಈ ಪಾಯಿಂಟ್ ಎರಡು ಕೂಡ ಟಚ್ ಆಗ್ಬೇಕು. ಆ ರೀತಿ ನಾವು ಸ್ಲೀವ್ಸ್ಗೆ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ತೀವಿ. ನೋಡಿ ನಮ್ಗೆ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಪೀಸ್ ಅನ್ನೋದು ಜಾಯಿನ್ ಮಾಡ್ಬೇಕಾಗುತ್ತೆ. ಜಾಯಿನ್ ಮಾಡಿದ ನಂತರ ನಾವು ನೀಟಾಗಿ ಕಟ್ ಮಾಡ್ಕೊಂಡು ತೆಗಿಬೇಕು. ಟೂ ಇಂಚಸ್ ಮಿಡ್ಲಲ್ಲಿ ಒಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೋಬೇಕು. ಇಲ್ಲಿ ಸ್ಲೀವ್ಸ್ಗೆ ಪೀಸ್ ಅನ್ನೋದು ಜಾಯಿನ್ ಮಾಡಿದ ನಂತರ ನಾನು ಇಲ್ಲಿ ಕಟ್ ಮಾಡ್ತೀನಿ. ನೋಡಿ ಈ ರೀತಿ ನಮಗೆ ಸ್ಲೀವ್ಸ್ ಶೇಪ್ ಅನ್ನೋದು ಬರುತ್ತೆ. ಸ್ಟಿಚಿಂಗ್ ಮಾಡಬೇಕಾದ್ರೆ ಸ್ಲೀವ್ಸ್ಗೆ ಸೈಡಲ್ಲಿ ಪೀಸಸ್ನ ಯಾವ ರೀತಿ ಜಾಯಿನ್ ಮಾಡೋದು, ಹಾಗೆ ಫ್ರಂಟ್ ಆರ್ಮೋಲ್ ಶೇಪನ್ನು ಯಾವ ರೀತಿ ಕಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಈ ಯೂನಿಫಾರ್ಮ್ ಡ್ರೆಸ್ಗೆ ಕಾಲರು ವಿತ್ ಬ್ಲಾಂಕೆಟ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಯಾರು ಸ್ಕಿಪ್ ಮಾಡ್ದಿರಾ ವಿಡಿಯೋನ ನೋಡಿ.
ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನು ಈ ಡ್ರೆಸ್ಗೆ ಸ್ಟಿಚ್ ಮಾಡ್ತಾ ಇರೋದು ಬಂದು ರೌಂಡ್ ಕಾಲರು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.